ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸಿಕೊಡುವಂತಹ ಮಾಹಿತಿ ಬಂದು ವಾರಾಹಿ ದೇವಿಯ ಒಂದು ಅತ್ಯದ್ಭುತ ಮತ್ತು ಶಕ್ತಿಶಾಲಿಯಾದಂತಹ ಒಂದು ಮಂತ್ರ. ಈ ಒಂದು ವಿಡಿಯೋದಲ್ಲಿ ಈ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡುವುದು ಹೇಗೆ ಮತ್ತು ಅವಳ ಮಂತ್ರವನ್ನು ಹೇಗೆಲ್ಲ ಪಠಿಸಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ವಾರಾಹಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ವಾರಾಹಿ ದೇವಿಯ ಒಂದು ಪವರ್ಫುಲ್ ಆದಂತಹ ಶಕ್ತಿಯುತವಾದಂತಹ ಒಂದು ಅತ್ಯದ್ಭುತ ಮಂತ್ರವನ್ನು ಹೇಳುತ್ತೇನೆ ಸ್ನೇಹಿತರೆ. ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡಬಹುದು. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸದಾ ಖಂಡಿತವಾಗಿಯೂ ಸಮಸ್ಯೆಗಳು ಬಂದೇ ಬರುತ್ತವೆ. ಹಾಗಾಗಿ ದೇವರಲ್ಲಿ ಸಮಸ್ಯೆಗಳನ್ನು ಕೊಡಬೇಡ ಎಂದು ಕೇಳುವುದರ ಬದಲು ಸಮಸ್ಯೆಗಳನ್ನು ಎದುರಿಸಲು ಅವುಗಳಿಂದ ನಾವು ಪಾರಾಗಲು ಒಂದು ದಾರಿಯನ್ನು ಕೊಡು, ಒಂದು ಭಕ್ತಿ ದಾರಿಯನ್ನು ಕೊಡು ಎಂದು ಕೇಳಿಕೊಳ್ಳಬೇಕು ಸ್ನೇಹಿತರೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ದಾರಿಯಾಗಿದೆ. ನೀವು ಯಾವುದೇ ಒಂದು ಸಮಸ್ಯೆಗಳಿಂದ ನಲುಗುತ್ತಿದ್ದರೆ, ಆ ಸಮಸ್ಯೆಗಳಿಂದ ಕಷ್ಟವನ್ನು ಅನುಭವಿಸುತ್ತಿದ್ದರೆ ಈ ಒಂದು ಮಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ ಸ್ನೇಹಿತರೆ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಇರಬಹುದು, ಸಾಲಬಾಧೆ, ಶತ್ರುನಾಶ, ಸಂಸಾರದಲ್ಲಿ ಕಿರಿಕಿರಿ, ಕಲಹ, ಜಗಳಗಳು, ಕೋರ್ಟ್ ಕೇಸ್, ಜಮೀನು ವಿವಾದಗಳು, ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತದೇ ಇರುವುದು, ಹೀಗೆ ಇನ್ನು ನಾನಾ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ತಲೆದೂಗುತ್ತಲೇ ಇರುತ್ತವೆ ಸ್ನೇಹಿತರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಪರಿಹಾರಗೊಳಿಸು, ನಮ್ಮನ್ನು ಈ ಸಮಸ್ಯೆಗಳಿಂದ ಮುಕ್ತಗೊಳಿಸು ಎಂದು ವಾರಾಹಿ ದೇವಿಯಲ್ಲಿ ಈ ಒಂದು ಮಂತ್ರದ ಪಠಣೆಯೊಂದಿಗೆ ನೀವು ಪೂಜಿಸಿದರೆ, ಅವಳನ್ನು ನಂಬಿ ದೃಢವಾದ ನಂಬಿಕೆಯಿಂದ ಅವಳನ್ನು ನೆನೆದರೆ ಅಥವಾ ಅವಳ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ಅವಳು ನಿಮಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲು ಸಹಾಯ ಮಾಡುತ್ತಾಳೆ ಸ್ನೇಹಿತರೆ. ಹಾಗಾಗಿ ನಾನು ಇವತ್ತು ಈ ಒಂದು ಅತ್ಯದ್ಭುತವಾದಂತಹ ವಾರಾಹಿ ಅಮ್ಮನವರ ಮಂತ್ರವನ್ನು ಹೇಳುತ್ತೇನೆ ಸ್ನೇಹಿತರೆ. ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು, ಅಮ್ಮನನ್ನು ನೆನೆದು ದೃಢವಾದ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಬೇಡಿಕೊಂಡಾಗ ಅವಳು ಇಲ್ಲ ಎನ್ನದೇ ಕರುಣಿಸುವವಳು. ವಾರಾಹಿ ದೇವಿಯು ಅವಳ ಮುಖ ಹಾವ ಭಾವ ನೋಡಿದರೆ ಅಯ್ಯೋ ಕೋಪೋದ್ರೇಕ್ತಿತ ದೇವತೆ ಇವಳು ಎಂದು ಕಾಣಬಹುದು. ಆದರೆ ಇವಳು ಮಗುವಿನಂತಹ ಮನಸ್ಸಿನಂತಹ ದೇವತೆ ಇವಳು. ನೀವು ಶ್ರದ್ಧಾಭಕ್ತಿಯಿಂದ ದೃಢವಾದ ನಂಬಿಕೆಯಿಂದ ಬೇಡಿಕೊಂಡರೆ ಅವಳು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾಗಿ ಈ ವಾರಾಹಿ ದೇವಿಯನ್ನು ನೆನೆದು ಶ್ರದ್ಧಾಭಕ್ತಿಯಿಂದ ಒಳ್ಳೆಯ ಒಂದು ದೃಢವಾದ ನಂಬಿಕೆಯಿಂದ ಈ ದೇವಿಯು ನನ್ನ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾಳೆ, ನನ್ನೆಲ್ಲ ಕಷ್ಟಗಳಿಗೂ ಒಂದು ಮುಕ್ತಿಯನ್ನು ಕೊಡುತ್ತಾಳೆ ಎಂಬ ನಂಬಿಕೆಯಿಂದ ಅವಳನ್ನು ಪೂಜಿಸಿದರೆ ಖಂಡಿತವಾಗಿಯೂ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವುದು ಸ್ನೇಹಿತರೆ. ಹಾಗಾಗಿ ಅಮ್ಮನವರ ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳಿಗೆ ಕ್ಷಣಾರ್ಧದಲ್ಲಿ ತೀರಿ ಹೋಗುತ್ತವೆ. ಅಮ್ಮನವರಿಗೆ ಅಂತಹ ಶಕ್ತಿ ಇದೆ. ಆದರೆ ಮುಖ್ಯವಾಗಿ ನಂಬಿಕೆ ಇರಬೇಕು. ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಈ ಮಾತೆ. ಈ ಮಂತ್ರವನ್ನು ಮಂಗಳವಾರ, ಶುಕ್ರವಾರ, ಅಷ್ಟಮಿ, ನವಮಿ, ಪಂಚಮಿ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಜಪಿಸಲು ಅಥವಾ ಹೇಳಲು ಶುರು ಮಾಡಬಹುದು ಸ್ನೇಹಿತರೆ. ಏಕೆಂದರೆ ಈ ವಾರಾಹಿ ಅಮ್ಮನಿಗೆ ಅಷ್ಟಮಿ, ಪಂಚಮಿ, ನವಮಿ ದಿನಗಳಲ್ಲಿ ಈಕೆಗೆ ಅತ್ಯದ್ಭುತ ಶಕ್ತಿ ಇರುತ್ತದೆ. ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆಯಲ್ಲೂ ಕೂಡ ಅತ್ಯದ್ಭುತ ಶಕ್ತಿ ಇರುತ್ತದೆ. ಹಾಗಾಗಿ ಈ ಒಂದು ದಿನಗಳಲ್ಲಿ ನೀವು ಮಂತ್ರವನ್ನು ಹೇಳಲು ಶುರು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಈ ತಾಯಿಯು ಪ್ರಸಿದ್ಧಿಯಾಗುತ್ತಾಳೆ. ಮುಂದುವರೆದರೂ ನೋಡುವುದಾದರೆ, ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರ ಬಂದು ನೀವು 3 ದಿನ ಅಥವಾ 11 ದಿನ ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಪ್ರತಿದಿನವೂ ಕೂಡ ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 5ರಿಂದ 7 ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ 8 ಗಂಟೆಯ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ. ಏಕೆಂದರೆ ವಾರಾಹಿ ದೇವಿಗೆ ತಡರಾತ್ರಿಯ ಪೂಜೆಗಳು ತುಂಬ ಇಷ್ಟವಾಗುತ್ತವೆ ಸ್ನೇಹಿತರೆ. 8 ಗಂಟೆಯ ನಂತರ ಅವಳನ್ನು ಪೂಜಿಸುವುದರಿಂದ ನಿಮಗೆ
ಖಂಡಿತವಾಗಿಯೂ ಅವಳು ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡುತ್ತಾಳೆ. ಹಾಗಾಗಿ ತಡರಾತ್ರಿಯಲ್ಲಿ ಹೇಳುವುದು ಕೂಡ ಈ ತಾಯಿಗೆ ಒಂದು ಇಷ್ಟವಾದಂತಹ ಪದ್ಧತಿಯಾಗಿದೆ. ಈ ಮಂತ್ರವನ್ನು 3, 5, 11 ಅಥವಾ 48 ದಿನ ಅಥವಾ ನೀವು ಇಡೀ ದಿನ ಅಂದರೆ ನಿಮಗೆ ಸಾಧ್ಯವಾದಷ್ಟು ದಿನ ಈ ಒಂದು ಮಂತ್ರವನ್ನು ಪಠಿಸಿದರೆ ಅವಳು ಖಂಡಿತವಾಗಿಯೂ ನಿಮ್ಮೆಲ್ಲ ಕಷ್ಟಗಳನ್ನು ತೀರಿಸುತ್ತಾಳೆ ಸ್ನೇಹಿತರೆ. ಮುಂದೆ ನೋಡುವುದಾದರೆ ಹೆಂಗಸರ ಮುಟ್ಟಿನ ಸಮಯದಲ್ಲಿ 9 ದಿನಗಳವರೆಗೂ ಈ ಒಂದು ಮಂತ್ರವನ್ನು ಹೇಳಬಾರದು. ಮಾಂಸಾಹಾರವನ್ನು ತಿಂದು ಈ ಮಂತ್ರವನ್ನು ಹೇಳಬಾರದು. ಮನೆಯಲ್ಲಿ ಅಮ್ಮನವರ ಫೋಟೋ ಅಥವಾ ವಿಗ್ರಹವಿದ್ದರೆ ಅದರ ಮುಂದೆ ಕುಳಿತು ಈ ಒಂದು ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ. ಅದ್ಯಾವುದು ಇಲ್ಲದೇ ಇದ್ದಲ್ಲಿ ವರಾಹಿ ದೇವಿಗಾಗಿ ಒಂದು ಪ್ರತ್ಯೇಕವಾದಂತಹ ತುಪ್ಪದ ದೀಪವನ್ನು ಹಚ್ಚಿ ಅದರ ಮುಂದೆ ಕುಳಿತು ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸಬಹುದು. ಫೋಟೋ ಅಥವಾ ವಿಗ್ರಹವಿದ್ದಲ್ಲಿ ಅಥವಾ ಯಾವುದೂ ಇಲ್ಲದೇ ಇದ್ದಲ್ಲಿ ಒಂದು ಪ್ರತ್ಯೇಕ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಕೆಂಪು ಹೂವುಗಳನ್ನು ಅರ್ಪಿಸಿ ಧೂಪ ದೀಪಗಳಿಂದ ಅವಳನ್ನು ಪೂಜೆ ಮಾಡಿ ಯಾವುದಾದರೊಂದು ಸಿಹಿಯಾದ ನೈವೇದ್ಯವನ್ನು ಅವಳಿಗೆ ಅರ್ಪಿಸಿ ಈ ಒಂದು ಮಂತ್ರವನ್ನು ಹೇಳುತ್ತಾ ಬಂದಲ್ಲಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಮುಕ್ತಿಯನ್ನು ಪಡೆಯುತ್ತೀರಾ ಸ್ನೇಹಿತರೆ. ಏಕೆಂದರೆ ಇವಳು ಅಷ್ಟು ಶಕ್ತಿಶಾಲಿಯಾದಂತಹ ದೇವತೆ. ಉದ್ಯೋಗ ಸಮಸ್ಯೆ ಇದ್ದರೂ, ವಿದ್ಯಾ ಸಮಸ್ಯೆ ಇದ್ದರೂ, ಕೆಲಸ ಸಿಗದೇ ಇರುವ ಸಮಸ್ಯೆಗಳಿದ್ದರೂ, ಯಾವುದೇ ಇದ್ದರೂ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಮಸ್ಯೆ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ 100% ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ. ಈ ಒಂದು ವಿಷಯ ಖಂಡಿತವಾಗಿಯೂ ನೀವು ಗಮನ ಹರಿಸಲೇಬೇಕಾದದ್ದು. ವಾರಾಹಿ ದೇವಿಯ ಮಂತ್ರ ಬಂದು ಹೀಗಿದೆ ಸ್ನೇಹಿತರೆ. ಓಂ ಕ್ಲೀಂ ವರಾಹಮುಖಿ ಹ್ರೀಂ ಸಿದ್ಧಿಸ್ವರೂಪಿಣಿ ಶ್ರೀತನ ವಸಂಗರಿ ದಾನಂ ವರ್ಷಾಯ ಸ್ವಗ. ಮತ್ತೊಮ್ಮೆ ಓಂ ಕ್ಲೀಂ ವರಾಹಮುಖಿ ಹ್ರೀಂ ಸಿದ್ಧಿಸ್ವರೂಪಿಣಿ ಶ್ರೀತನ ವಸಂಗರಿ ದಾನಂ ವರ್ಷಾಯ ಸ್ವಗ. ಈ ಮಂತ್ರವನ್ನು 5, 11 ಅಥವಾ 48 ಅಥವಾ 108 ದಿನ ನಿಮಗೆ ಸಾಧ್ಯವಾದಷ್ಟು ಬಾರಿ ನೀವು ಎಷ್ಟು ದಿನಗಳ ಬೇಕಾದರೂ ಈ ಒಂದು ಮಂತ್ರವನ್ನು ಪಠಿಸಬಹುದು ಅಥವಾ ಪ್ರತಿನಿತ್ಯ ಬೇಕಾದರೂ ಪಠಿಸಬಹುದು. ಈ ಮಂತ್ರವನ್ನು 11, 9 ಇಲ್ಲ 108 ಬಾರಿ ಇಲ್ಲ 48 ಬಾರಿ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ. ಖಂಡಿತವಾಗಿಯೂ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರವಾಗುತ್ತವೆ. ಮತ್ತೊಂದು ಹೇಳುವುದಾದರೆ ಈ ಒಂದು ವರಹಾದೇವಿಯನ್ನು ಪೂಜಿಸುವುದು ಯಾವುದೇ ರೀತಿಯ ವೈಡೂರ್ಯದಿಂದ ನೀವು ಪೂಜಿಸುವಂತಹ ಅವಶ್ಯಕತೆ ಇಲ್ಲ. ಒಂದು ಪ್ರತ್ಯೇಕ ತುಪ್ಪದ ದೀಪವನ್ನು ಹಚ್ಚಿ ಅವಳ ಮುಂದೆ ನಿಂತು ದೃಢವಾದ ನಂಬಿಕೆಯಿಂದ ಯಾರು ಅವಳನ್ನು ಪೂಜಿಸಿ ಅವಳ ಒಂದು ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಹೇಳುತ್ತಾರೋ ಅವಳಿಗೆ ಖಂಡಿತವಾಗಿಯೂ ಶ್ರೀ ವರಹ ಮಾತೆಯು ಖಂಡಿತವಾಗಿಯೂ ಅವಳ ಆಶೀರ್ವಾದವನ್ನು ನೀಡಿ ಅವರ ಎಲ್ಲ ಸಮಸ್ಯೆಗಳಿಂದ ದೂರಗೊಳಿಸುತ್ತಾಳೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದಕ್ಕೆ ಇದು ಒಂದೇ ಪರಿಹಾರ ಸ್ನೇಹಿತರೆ. ವರಹಾದೇವಿಯ ಈ ಒಂದು ಮಂತ್ರವನ್ನು ಪಠಿಸಿದರೆ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಮುಕ್ತಿ ಹೊಂದುತ್ತೀರಾ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.